ವಿರಾಜಪೇಟೆ ಹೋಮ್ ಸ್ಟೇ ಇದು. ಹೋಮ್ ಸ್ಟೇಲಿ ಬಂದು ಸ್ಟೇ ಆಗಿದ್ವಿ. ನಿನ್ನೆ ಬರಬೇಕಾದ್ರೆ ಫುಲ್ ಮಳೆ, ಮೊಬೈಲ್ ಸ್ವಿಚ್ ಆಫು, ಕ್ಯಾಮ್ರಾ ಆಫು, ಚಾರ್ಜರ್ ಇರಲಿಲ್ಲ. ಬಂದು ಸುಸ್ತಾಗ್ಬಿಟ್ಟಿದ್ವ, ಬಂದು ಮಲ್ಕೊಂಡ್ಬಿಟ್ಟಿವಿ. ಅದಕ್ಕೆ ಏನು ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ನಿಮ್ಗೆ ತೋರಿಸ್ತಾ ಇರೋದು. ಆ ಕಡೆ ಈ ಕಡೆ ಫುಲ್ ಮರಗಳು, ಪೀಸಾಗಿ ಕಾಮಾಗಿ ಚೆನ್ನಾಗಿದೆ ಅಂತ. ಬನ್ನಿ ಓಡೋಣ, ಇವಾಗ ಟೈಮ್ ಆಯಿತು. ಓಕೆ ಆಂಟಿ, ಬಾಯ್ 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 ಬಾಯ್. ಓಕೆ, ಥ್ಯಾಂಕ್ ಯು. ವಿರಾಜಪೇಟೆಯಲ್ಲಿ ಹಾಲ್ಟ್ ಆಗಿದ್ವಿ. ನೈಟ್ ಎಲ್ಲ ಫುಲ್ಲು ಮಳೆ. ನಿನ್ನೆ ಮಾತ್ರ ಚಿಂದಿ ಆಫ್ ರೋಡಿಂಗ್ ಏನು ಭಯಂಕರ ಮಳೆ ಬೆರೀತಾ, ಸಿಕ್ಕಾಪಟ್ಟೆ ಸ್ಲಿಪ್ ಆಗ್ತಿತ್ತು ಗಾಡಿ. ಹಿಂಗೂ ಮಾಡಿ ಬಿಡ್ಲೇ ಇಲ್ಲ. ಮೇಲೆ ಹಚ್ತೀವಿ ಎಲ್ಲ ಗಾಡಿನೂ. ಮೇಲೆ ಹೋಗಿ ಎಷ್ಟು ಕಷ್ಟ ಆಯಿತು, ಕೆಳಗೆ ಇಳಿಯೋಕೆ ಅದಕ್ಕಿಂತ ಡಬಲ್ ಕಷ್ಟ ಆಯಿತು. ಮಳೆ ಬಂದ್ಬಿಡ್ತಲ್ಲ, ಗಾಡಿ ಫುಲ್ ಜಾರ್ತಿತ್ತು, ನಿಂತ್ಕೋತಾನೆ ಇಲ್ಲ. ಫ್ರಂಟ್ ಬ್ರೇಕ್ ಹೊಡೆದ್ರು ಅಷ್ಟೇ 3-4 ಜನ ಇಟ್ಕೊಂಡು ಇಳ್ತಿದ್ದೀವಿ ಒಂದೊಂದು ಗಾಡಿನ. ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದೀವಿ. ಸಂಜೆ ಅಲ್ಲಿಂದ ನೋಡ್ಕೊಂಡು ಕೆಳಗೆ ಇಳಿಯೋಷ್ಟರಲ್ಲಿ 6 ಗಂಟೆ. ಮಧ್ಯಾಹ್ನ ಊಟನೂ ಮಾಡಿಲ್ಲ ನಿನ್ನೆ, ಬರೀ ಮ್ಯಾಗಿ ತಿಂದ್ಕೊಂಡಿವಿ. ಅಲ್ಲೇನೆ ಯಾವುದೋ ಒಂದು ಚಿಕ್ಕದ ಅಂಗಡಿ ಇತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿತ್ತು ನಿನ್ನೆ ಮಡಿಕೇರಿ ಹೋಗಿ ಹಾಲ್ಟ್ ಆಗೋಣ ಅಂತ. ತುಂಬ ಲೇಟ್ ಆಯಿತು, ಸುಸ್ತು ಬೇರೆ ಆಗಿಬಿಟ್ಟಿದ್ದಾರೆ ಎಲ್ಲನೂ. ಊಟ ಬೇರೆ ಮಾಡಿರಲಿಲ್ಲ ಮಧ್ಯಾಹ್ನ. ಯಾರ್ದು ಚಾರ್ಜ್ ಇಲ್ಲ, ಎಲ್ಲ ಖಾಲಿ. ಹೋಗ್ರೋದು ಬ್ಯಾಟ್ರಿ ಖಾಲಿ. ವಿಡಿಯೋನೂ ಮಾಡೋಕ್ಕಾಗಿಲ್ಲ ಬರಬೇಕಾದ್ರೆ. ನೋಡಿ, ಇದು ವಿರಾಜಪೇಟೆ ಸಿಟಿ. ನಾವು ನಿನ್ನೆ ಇಲ್ಲಿಗೆ ಬಂದು ರೂಮ್ ಕೇಳಿ ರಿಟರ್ನ್ ಮತ್ತೆ ಹೋಮ್ ಸ್ಟೇ ನೋಡ್ಕೊಂಡು ಅಲ್ಲಿಗೆ ಹೋಗಿರೋದು. ರೂಮೇ ಸಿಗಲಿಲ್ಲ ನೈಟು. ತಿಂಡಿ ಮಾಡಬೇಕು, ಎಲ್ಲಾದರೂ ಹೋಟೆಲ್ ನೋಡ್ತಾ ಇದ್ದೀವಿ. ಉಪಹಾರ ದರ್ಶಿನಿ ತಿಂಡಿ ಮಾಡ್ತಾಯಿದ್ದೀವಿ. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೊರಟ್ಬಿಟ್ರೆ ಮುಗೀತು. ಚೆನ್ನಾಗಿದೆ ನೋಡಿ ತಿಂಡಿ ಎಲ್ಲನೂ. ಚಿಕ್ಕದು ಹೋಟ್ಲು, ಮನೆ ಥರ ಫೀಲ್ ಕೊಡುತ್ತೆ. ಸಖತ್ತಾಗೈತೆ. ಒಳ್ಳೆ ಇಡ್ಲಿ, ರೈಸ್ ಬಾತು ಎಲ್ಲ ಮಾಡಿದ್ವಿ. ಒಳ್ಳೆ ತಿಂಡಿ ನೋಡ್ರಿ. ಇವಾಗ ಹೋಗೋಣ. ವಿರಾಜಪೇಟೆಯಿಂದ ತಿಂಡಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬಾಳಣ್ಣ ಬರ್ತಾ ಇದ್ದಾರೆ. ಊರು ದಾಟೋ ಗಂಟ ಇದನ್ನೇ ಮಿಸ್ ಆಗಿಬಿಡ್ತಾರೆ ಒಬ್ರೊಬ್ಬರು, ಆ ಕಡೆ ಈ ಕಡೆ. ಯಾಕಂದರೆ ರೋಡ್ ಡಿವೈಡ್ ಇರ್ತಾವಲ್ಲ, ಗೊತ್ತೇ ಆಗಲ್ಲ. ಒಬ್ಬರು ಗೈಡ್ ಮಾಡೋರು ಕ್ರಾಸಲ್ಲಿ ನಿಂತ್ಕೊಳ್ಳೇಬೇಕು. ಎಲ್ಲಿ ಟರ್ನಿಂಗ್ ಇದೆ ಅಲ್ಲಿ. ಫುಲ್ ಲೊಕೇಶನ್ ನೋಡಿ. ವೆದರೇ ಫುಲ್ ಚೇಂಜ್ ಆಗೋಯ್ತು ನೋಡಿ. ಅಲ್ಲಿ ಫುಲ್ ಬಿಸಿಲಿಲ್ಲ, ಇಲ್ಲಿ ನೋಡಿದ್ರೆ ತಣ್ಣಗಿದೆ ಇವಾಗ. ಅರ್ರೆ ಬೇಬಿ ಕಿಧರ್ ಜಾನಾ. ಸಲಾಮ್ ಅಲೈಕುಮ್. कहाँ जा रही मुरनाल पढ़ने? अरेबी? हाँ, मलयालम मेरे को नहीं आता. ओके, बाय बाय. अस्सलाम वालेकुम. हाय हाय. ವೆದರ್ ಮಾತ್ರ ಸೂಪರ್. ಮಡಿಕೇರಿ, ಊಟಿ ಎಲ್ಲನೂ ಯಾವಾಗಲೂ ಮಳೆಗಾಲದಲ್ಲಿ ಅದಕ್ಕೆ ಬರೋ ಜಾಸ್ತಿ ರೈಡರ್ಗಳು. ಈ ಕಡೆ ಎಲ್ಲ ಮಳೆ ಇರುತ್ತೆ, ಒಳ್ಳೆ ವೆದರ್ ಇರುತ್ತೆ. 2 ಡೇಸ್ ಹ್ಯಾಪಿ, ಜಾಲಿ ಅಂತ ಒಳ್ಳೆ ಒಂದು ರೌಂಡ್ ಹಾಕ್ಕೊಂಡು ನೈಟಿಗೆ ತಂಪಿಗೆ ಒಂದು ಬಿಟ್ಕೊಂಡು ಮುಂದಾಗಿ ನಿದ್ದೆ ಮಾಡೋದು. ಬೆಳಗ್ಗೆ ಎದ್ದೇಳು ಮತ್ತೆ ನಡಿ, ಯಾವುದೊಂದು ಒಳ್ಳೆ ಲೊಕೇಶನ್ ಹೋಗು, ಒಂದು 4 ಫೋಟೋ ತಕ್ಕೋ, ಹೋಗಿ. ಅಷ್ಟು ದೂರದಿಂದ ಬರೋದೇ ನಾವು ಅದಕ್ಕಲ್ವಾ. ಏನು ಬ್ರೋ ಇದು ಲೊಕೇಶನ್ನು ಸಾಕಾಗೈತೆ. ಒಳ್ಳೆ ಲೊಕೇಶನ್ ನೋಡಿ. ಬಿಟ್ಟಿದ್ದೀವಿ ಗಾಡಿ ನಾವು. ನಮ್ಮ ಅಣ್ಣಂದು ನಮ್ಮದು ಹಿಂಗಿದೆ ರೇಸು. ಬಟ್ ಫಾಲೋ ರೇಸ್ ಅಷ್ಟೇ ಇದು, ಚೇಂಜಿಂಗ್ ಅಲ್ಲ ನಾವು ಮಾಡಲ್ಲ. ಟ್ರಾಫಿಕ್ ಇಲ್ಲೆಲ್ಲ ಟ್ರಾಫಿಕ್ ಆದರೆ ಗಂಟೆಗಟ್ಟಲೆ ಟ್ರಾಫಿಕ್ ಆಗಿಬಿಡುತ್ತೆ. ಇಲ್ಲಂದರೆ ಟ್ರಾಫಿಕೇ ಇರಲ್ಲ, ಏನು ಫುಲ್ ಖಾಲಿ ಇರುತ್ತೆ ರೋಡೆ. ನಿಧಾನ ಮೂವ್ ಮಾಡಿ. ಒಲೆ ಟ್ರಾಫಿಕ್. ಅಯ್ಯೋ, ಏನು ಇಷ್ಟೊಂದು ಗಾಡಿಗಳು ನಿಂತ್ಕೊಂಡವಲ್ಲ ಆ ಕಡೆ ಈ ಕಡೆ. ಇವತ್ತು ಯಾಕೆ ಅಂತ ಭಯಂಕರ ಗಾಡಿಗಳು ನಿಂತ್ಕೊಂಡವೆ. ಹಿಂದೆ ಎಷ್ಟೊಂದು ಗಾಡಿಗಳು ಇದಾವಲ್ಲ ಇಲ್ಲಿ.
ಇದೆಯಾ ಇಲ್ಲಿ? ಏನು ಗೌರ್ಮೆಂಟ್ ಆಫೀಸಾ? ಏನಿದೆ 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 ಏನಿದೆ? ಫಂಕ್ಷನ್ ಹಾಲು, ಅದಕ್ಕೆ ಫಂಕ್ಷನ್ ಹಾಲ್ ಇದೆ. ಅಲ್ಲಿ ಯಾವುದೋ ಮದುವೆ ನಡೀತಾ ಇದೆ, ಹಾಗೆ ಫುಲ್ ಟ್ರಾಫಿಕ್ಕು. ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ನಿಂತ್ಕೊಂಡು ರೇನ್ ಕವರೆಲ್ಲ ಹಾಕ್ಕೊಂಡ್ವಿ, ಮಳೆಯಲ್ಲೇ ಹೋಗ್ತಾ ಇದೀವಿ ನೋಡಿ. ಸಖತ್ತಾಗಿ ಬರ್ತೈತೆ ಫುಲ್ ಮಳೆ. ಮುಂದೆ ವ್ಯೂ ನೋಡಿ ಬ್ರೋ, ಏನು ಕಾಣಿಸ್ತಿಲ್ಲ, ಫುಲ್ ಫಾಗು. ಅಯ್ಯೋ ರಾಮ, ಸೂಪರ್ ಸೂಪರ್. ನಿಧಾನವಾಗಿ. ವಾವ್, ವಾಟ್ ಅ ಬ್ಯೂಟಿ ಬ್ರೋ. ಬರ್ಬೇಕಾದ್ರೆ ಟರ್ನಿಂಗ್ಗೆ ಗಾಡಿನೇ ಎದ್ದೇಳತ್ ನೋಡಿ ಒಂದ್ ಕಡೆಯಿಂದ. ಯಾವ ಕಡೆ ಇವಾಗ? ನೋ ಎಂಟ್ರಿ ಅಂತ ಹಾಕೋರೆ ಬೋರ್ಡ್ ಇಲ್ಲಿ. ನೋಡಿ, ಜನನೇ ಕಾಣಿಸ್ತಾ ಇಲ್ಲ. ಮುಂದೆ ಇರೋರು ಜನನೇ ಕಾಣಿಸ್ತಾ ಇಲ್ವಲ್ಲಪ್ಪ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಗಾಡಿನೇ ಪಾರ್ಕಿಂಗ್ ಇಲ್ಲಿದೆಯಾ ಟೂ ವೀಲರ್ದು? ಇದೆಯಾ ಪಾರ್ಕಿಂಗು? ಥ್ಯಾಂಕ್ ಯು. ಇದೇ ನೋಡಿ ತಲಕಾಡು ಬಂದು ತಲುಪ್ತೀವಿ. ಎಂಟ್ರೆನ್ಸ್ ನೋಡಿ, ತಲಕಾಡು ಎಂಟ್ರೆನ್ಸ್ ಇದು. ಸಖತ್ತಾಗೈತೆ. ಫುಲ್ ಫಾಗ್ ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಜನ ನೋಡಿ ಹೆಂಗಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಖತ್ತಾಗಿದೆ, ವೆದರ್ ಮಾತ್ರ ಸಖತ್ತಾಗೈತೆ. ತಲಕಾಡು ನೋಡಿ, ನಮ್ಮ ಕಾವೇರಿ ಇಲ್ಲಿಂದನೇ ಬರೋದು, ಇಲ್ಲಿಂದನೇ ಉದ್ಭವ ಆಗೋದು. ಅದಕ್ಕೆ ಇದು ತಲಕಾಡು ಅಂತಾರೆ ನೋಡಿ. ನಾವು 6 ಜನ ಈ ರೈಡಲ್ಲಿ ಹೋಗಿರೋದು. ಒಳ್ಳೆ ಫಾಗು, ವೆದರ್ ನೋಡಿ ಹೆಂಗಿದೆ. ನಾವೆಲ್ಲ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಲ್ಲ ರೇನ್ ಕವರು, ಅದಕ್ಕೆ ಒಂದು ಸ್ವಲ್ಪ ಕಾಣಿಸ್ತಾ ಇದ್ದೀವಿ. ಚೂರು ಹತ್ರದಿಂದ ತೆಗೆದಿರೋದು. ದೂರದಿಂದ ತೆಗೆದ್ರೆ ಏನೂ ಕಾಣಿಸ್ತಾನೆ ಇರಲಿಲ್ಲ ನೋಡಿ. ವೆದರ್ ನೋಡಿ ಹೆಂಗೆ ಕಾಣಿಸ್ತೈತೆ ಅಲ್ವಾ. ಬಾಯ್ ಬ್ರೋ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಫೋಟೋ ತೆಗೆದ್ರಿ. ಫಾಗ್ ನೋಡಿ ಇಲ್ಲಿ ಹೆಂಗಿದೆ. ಓಹೋ, ಹಾಯ್ ಹೋಟ್ಲ್ ಬೇರೆ ಐತೆ, ಇಲ್ಲ ಊಟ ಮಾಡ್ಬೋದಿತ್ತು. ಒಳ್ಳೆ ಫೋಟೋ ಹೊಡಿ. ಎಷ್ಟೊತ್ತು ಗೊತ್ತಾ, ಇಲ್ಲಿ ಬಂದು ಏನಿಲ್ಲ ಅಂದ್ರೆ ನಮ್ಮಮ್ಮ 1 hour 1.5 hour ಮೇಲಾಯ್ತು. ಲೊಕೇಶನ್ ಎಲ್ಲಾನು ಇವಾಗ ಹೋಗಿದ್ ನೋಡಿ ನಾವು. ತಲಕಾವೇರಿ, ಅದೇ ದೇವಸ್ಥಾನ. ಲೊಕೇಶನ್ ಚೆನ್ನಾಗಿದೆ, ವೆದರು ಚೆನ್ನಾಗಿತ್ತು ನಾವು ಬಂದಾಗ. ಇವಾಗ ನೀವು ಬಂದಾಗ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ನಾವು ಬಂದಿದ್ವಲ್ಲ ಒಳ್ಳೆ ವೆದರು. ಸಕ್ಕರೆ ಫುಲ್ ಫಾಗು. ಮೇಲಿಂದ ನೋಡಿದ್ರೆ ಕೆಳಗೆ ಊರೇ ಕಾಣಿಸ್ತಾ ಇರಲಿಲ್ಲ ಏನು. ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಿ. ಹೆಂಗೆ ಡೌನ್ ಬರ್ತಾ ಇದ್ದೀವಿ, ಹಂಗೆ ಡೌನ್ ಬರ್ತಿದ್ದಂಗೆ ಫಾಗ್ ಎಲ್ಲ ಕಮ್ಮಿ. ನೋಡಿ, ತಲಕಾವೇರಿ ಹೋಗಕ್ಕೆ ಇದೇ ಬ್ರಿಡ್ಜು. ಆ ಕಡೆಯಿಂದ ಬಂದ ತಕ್ಷಣ ಇಲ್ಲಿ ಟೆಂಪಲ್ ಸಿಗುತ್ತೆ ನೋಡಿ. ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ಕಲ್ಯಾಣಿ ಮತ್ತು ಇದು ಇದೆ. ಅದು ದಾಟ್ಕೊಂಡು ಮುಂದೆ ಹೋಗ್ಬೇಕು ತಲಕಾವೇರಿಗೆ. ನಾವು ಹೋಗಿಲ್ಲ, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್. ಇದು ಯಾವುದೋ ಒಂದು ಹೋಟ್ಲ್ ಐತೆ, ಹಾಕಿದಾರಪ್ಪ. ಹೋಟೆಲ್ ಕೂರ್ಗ್ ಅಥೆಂಟಿಕ್ ಫುಡ್ ಅಂತೆ. ಬನ್ನಿ ಸೈಡ್ ಹಾಕಿ ಗಾಡಿ. ಕೂರ್ಗು ಐತಂತಣ್ಣ. ತುಂಬ ಹೊಟ್ಟೆ ಹಸಿತಿತ್ತು. ಇವಾಗ ಸೀದಾ ಬೆಂಗಳೂರು ಕಡೆಗೆ
ಊಟ ಆದ ತಕ್ಷಣ ಮಳೆ ಬೇರೆ ಬರ್ತೈತೆ ಹನಿ ಹನಿಯಾಗಿ. ಬೆಂಗಳೂರು ಹೋಗೋಷ್ಟರಲ್ಲಿ ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ. ಮಿಡ್ ನೈಟಲ್ಲಿ ರೀಚ್ ಆಗ್ತೀವಿ ಹೋಗಿ ಪಕ್ಕ ಇವತ್ತು. ಒಳ್ಳೆ ಊಟ, ಟಾಟಾ ಬಾಯ್ ಬಾಯ್, ನೆಕ್ಸ್ಟ್ ಸಿಗುವ. ಒಳ್ಳೆ ಊಟ ಆಯಿತು. ಓಹ್ 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 ಎಸ್ ನೋಡ್ರಿ. ಓ ಅಣ್ಣ ಫುಲ್ ಹಿಂದೆ ಇದ್ರು, ಬಂದರು ಫುಲ್ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಹಾಗಾಗಿ ಸ್ವಲ್ಪ ನಿಧಾನ ಹೋಗ್ತಿದ್ವಿ. ಇವಾಗ ಬಂದ್ರು ನೋಡಿ, ಚಚ್ಕೊಂಡು ಹೋಯ್ತಾ ಇರೋದ ಇವಾಗ. ಸೈಡ್ ಬೋಲೋ ಭಾರತ್ ಮಾತಾ ಕಿ ಜೈ. ಸೈಡ್ ಅಣ್ಣಾಜಿ ಆ ಕಡೆನಾ. ಕಮಾನ್ ಡ್ರೈವರು ಕಮಾನ್. ಮಡಿಕೇರಿ ರೀಚ್ ಆದ್ವಿ. ಮಡಿಕೇರಿಯಿಂದ ಕುಶಾಲನಗರ ಕಡೆ ಹೋಗ್ತೀವಲ್ಲ, ಆ ರೋಡ್ ನೋಡಿ ಹೆಂಗಿದೆ, ಫುಲ್ ಕರ್ವು. ಕುಶಾಲನಗರ ನೋಡಿ ಇದು. ಟ್ರಾಫಿಕ್ ಸಂಜೆ ಮೇಲೆ ಆದರೆ ಟ್ರಾಫಿಕ್. ಯಾವ ಸಿಟಿಗೆ ಹೋದ್ರೂ ಅಷ್ಟೇ, ಸಿಟಿ ಒಳಗಡೆ ಬಂದರೆ ಮುಗಿಯತ್ ಟ್ರಾಫಿಕ್ಕೆ. ಮೈಸೂರು 100 ಗವರ್ನರ್ ಮಗನೇ ಹೆಂಗೆ ಬರ್ತಾರೆ ನೋಡಿ ಎದೆ ಮೇಲೇನೆ. ಪೊಲೀಸರು ಬೈಕ್ ಚೆಕ್ ಮಾಡ್ತಾರ. ಇಲ್ಲಿ ಏನೋ ಆಯ್ತು, ಓಹೋ ಅದಕ್ಕೆ ಏನೋ ಆಯ್ತಲ್ಲ. ಇಲ್ಲಿ ಕೆರೆ ತುಂಬ ಯಾವುದೊಂದು ಹೂವು ನೋಡಿ ಹೆಂಗಿದೆ, ಸೂಪರ್ ಅಲ್ವಾ? ಯಾವ ಹೂವಪ್ಪ ಇದು, ಫುಲ್ ಕೆರೆ ತುಂಬ ಇದೆ. ಹಾಸನ ಹೈವೇ ರೋಡಿಗೆ ಬಂದ್ವಿ ಇವಾಗ. KR ಪೇಟೆ 63, ಹಾಸನ್ 57, ಬೆಂಗಳೂರು 213. ಅಯ್ಯೋ ರಾಮ, ಎಲ್ಲರೂ ಟೀ ಕಾಫಿ ನಿಂತ್ರಪ್ಪ. ಟೀ ಕಾಫಿ ಕುಡಿಯೋಣ, ಸುಸ್ತು ಮಾಡುವ. ಹಳ್ಳಿ ಮೇಲಿಂದ ಹೋಗ್ತಾ ಇದ್ವಿ. ಸಿಂಗಲ್ ರೋಡ್ ಇವೆಲ್ಲನೂ ಆಗೋಯ್ತು ಆಲ್ಮೋಸ್ಟು. ಇವಾಗೆಲ್ಲ ಒಂದೇ ಲೆವೆಲಲ್ಲಿ ಹೋಗ್ಬೇಕು. ಫುಲ್ ಕತ್ಲೇನೆ ಆಗೋಯ್ತು. ಇನ್ನು ಬೆಂಗಳೂರು ಹೋಗಕ್ಕೆ ನಾವು 3 ಅವರ್ ಬೇಕು. ಫುಲ್ ಜಾಮ್ ನೋಡಿ, ಟೋಲ್ದೆಲ್ಲ ಇವಾಗ. ಯಾಕಂದರೆ ಎಲ್ಲ ಬಂದು ಎಲ್ಲ ಇಲ್ಲೇ ನಿಂತ್ಕೊಂಡಿರ್ತಾರೆ. ಎಲ್ಲ ಒಂದು ಕಡೆ ಸೈಡಿಗೆ ಹಾಕಪ್ಪ. ಹಾಕಲ್ಲ ಅಣ್ಣ, ಇಲ್ಲಿ ಬನ್ನಿ. ನಿಂತು ಟ್ರಾಫಿಕ್ ಅಲ್ಲಿ ನೋಡಿ ಎಷ್ಟು ಜನ ಅವರೇ. ಫೋರ್ ಇಲ್ಲರೆ ಜಾಸ್ತಿ, ಎಷ್ಟು ಜನ ನೋಡಿ ಅಲ್ಲೆಲ್ಲ ಮುಂದೆ. ಇಲ್ಲಿಂದ ರೈಟ್ ತಗೊಂಡ್ರೆ ನಮ್ಮ ಮನೆ. ತುಂಬ ಟೈಮ್ ಆಗೋಯ್ತು. ಮನೆ ಅಂತೂ ಬಂತು. ಎಷ್ಟು ಇವಾಗ ಟೈಮು? 12 ಗಂಟೆ ನೋಡಿ. ಓಕೆ, ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ರೈಡಲ್ಲಿ.